ದಲಿತ ಸಂಘರ್ಷ ಸಮಿತಿ ರಾಜ್ಯ ಅಧ್ಯಕ್ಷರಾದ ಚಳುವಳಿ ಅಯ್ಯಪ್ಪ ಸಂವಿಧಾನಾತ್ಮಕ ಹಕ್ಕುಗಳ ಎಸ್ಸಿ/ಎಸ್ಟಿ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಾದ ಅನುದಾನವನ್ನು ಕಡಿತಗೊಳಿಸುವುದು ಅಥವಾ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡುವುದು ಅನ್ಯಾಯಕರ ಕ್ರಮವಾಗುತ್ತದೆ ಎಂದು ಹೇಳಿದರು. ಸರ್ಕಾರ ಬಜೆಟ್ನಲ್ಲಿ ಸ್ಪಷ್ಟವಾದ ಮೀಸಲಾತಿ ಮತ್ತು ಖರ್ಚಿನ ಪಾರದರ್ಶಕತೆಯನ್ನು ಕಾಪಾಡಬೇಕು ಎಂದು ಅವರು ಒತ್ತಾಯಿಸಿದರು. ಜಿಲ್ಲಾ ಅಧ್ಯಕ್ಷರಾದ ಪ್ರಸಾದ್ ಸಮಗ್ರ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಎಸ್ಸಿ/ಎಸ್ಟಿ/ಟಿಎಸ್ಪಿ ಅನುದಾನವನ್ನು ಯಾವುದೇ ಕಾರಣಕ್ಕೂ ಬೇರೆ ಇಲಾಖೆಗಳ ಅಗತ್ಯಗಳಿಗೆ ಬಳಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು ಎಂದು ದಲಿತ ಪರ ಹೋರಾಟಗಾರರು ಸರ್ಕಾರಕ್ಕೆ ಸ್ಪಷ್ಟ ಎಚ್ಚರಿಕೆ ನೀಡಿದರು. ಸರ್ಕಾರದಿಂದ ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ. ಇವತ್ತು ದಲಿತ ಮುಖಂಡರು ಅನೇಕ ಬಾರಿಗಳು ಹೋರಾಟ ಸಹ ಮಾಡ್ತಾ ಇರ್ತೀವಿ. ಬಜೆಟ್ ಪೂರ್ವಭಾವಿ ಸಭೆಗಳಲ್ಲಿ ಹಣವನ್ನು ದುರುಪಯೋಗ ಮಾಡಿಕೊಳ್ತಾ ಇರುವ ಈ ಸರ್ಕಾರವನ್ನು ನಾವು ಬಂದು ಕಡೆಗಣಿಸ್ತೀವಿ. ಏನಕ್ಕಾಗಿ ಕಡೆಗಣಿಸ್ತೀವಿ ಅಂತ ಹೇಳಿದ್ರೆ, ನಮ್ಮ ದಲಿತರ ಹಣವನ್ನು ದಲಿತರಿಗೆ ಯೂಸ್ ಮಾಡದೆ ಮತ್ತೊಂದು ಕಾರ್ಯಕ್ರಮಕ್ಕೆ, ಉಚಿತ ಕಾರ್ಯಕ್ರಮಕ್ಕೆ, ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಈ ದಲಿತರ ಅನುದಾನನ ಇಲ್ಲಿ ತನಕನೂ ಯಾರಿಗೂ ಒಂಟಿ ಮನೆ ಸೂರು ಇಲ್ದಿರೋರಿಗೆ ಸೂರು ಕೊಡಬೇಕಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕಾಲದಲ್ಲಿ ಸಂವಿಧಾನದಲ್ಲಿ ಬರೆದಿಕ್ಕವ್ರೆ. ಆ ಸಂವಿಧಾನವನ್ನು ರಕ್ಷಣೆಯಲ್ಲಿ ಇವರು ಕೂತಿರೋ ಸರ್ಕಾರಗಳು ಯಾವುದೇ ರೀತಿಯಲ್ಲಿ ಅವ್ರಿಗೆ ರಕ್ಷಣೆಯನ್ನು ನೀಡ್ತಾ ಇಲ್ಲ, ಅವ್ರಿಗೆ ಸಂವಿಧಾನ ಬದ್ಧವಾಗಿ ಏನೂ ಮಾಡ್ತಾ ಇಲ್ಲ. STP/TSP ಫಂಡ್ ಏನಿದೆಯೋ ಈ ಫಂಡನ್ನು ಬಂದು ಮುಂದಿನ ಸರ್ಕಾರ BJP ಸರ್ಕಾರ 7D ಅಂತ ಹೇಳಿ ನಮ್ಮ ಹಣವನ್ನು ದುರುಪಯೋಗ ಮಾಡಿಕೊಂಡಿತ್ತು. ಅದನ್ನು ಬಂದು ಈ ಆಗಿಂದ ಸರ್ಕಾರ ನಾನು ಬಂದ ಮೇಲೆ ನಾನು ಬಂದು ದಲಿತರಿಗೆ ಮೀಸಲಿಡ್ತೀನಿ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವರು ಹೇಳಿದರು. ದಲಿತರ ಪರವಾಗಿ ಇವರು ಮಾಡ್ತಾರೆ ಅಂತ ಹೇಳಿ ನಾವು ಕಾಯ್ದು ನೋಡಿದ್ದೀವಿ. ಇಲ್ಲಿ ತನಕ 3 ವರ್ಷದಿಂದ ಇದನ್ನು ದಲಿತರಿಗಾಗಿ ಮೀಸಲಿಟ್ಟಿರೋ ದುಡ್ಡನ್ನ ಯಾರು ಕಬಳಿಸ್ತಾರೋ ಅವ್ರು ಅಟ್ರಾಸಿಟಿಗೆ ಒಳಪಡ್ತಾರೆ. ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ಕ್ರಮ ತಗೊಳ್ಳಲ್ಲ. ಇದನ್ನು ನಾವು ಹಲವು ಬಾರಿ ಹೋರಾಟ ಮಾಡಿ ರಾಜ್ಯಪಾಲರಿಗೂ ಮನವಿ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗೂ ಮನವಿ ಕೊಟ್ಟಿದ್ದೀವಿ. ಆದ್ರೂ ವಿನಾಕಾರಣ ಇವ್ರು ಏನು ಮಾಡ್ತಾರೆ, 7C ಅಂತ ಹೇಳಿ ಇದನ್ನು ಲೂಪುಲ್ ಮಾಡ್ತಾ ಇದ್ದಾರೆ. ಅದನ್ನು ಮಾಡಬಾರ್ದು. ಇದು ಬಂದು ದಲಿತರು ದುಡ್ಡು. ಯಾಕಂದರೆ ಏಳಿಗೆ ಆಗದೇ ಇರೋರಿಗೆ ಏಳಿಗೆ ಆಗಬೇಕಂತ ಹೇಳಿ ಸರ್ಕಾರದಿಂದ ಇದನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇದು ದಲಿತರಿಗೆ ಮೀಸಲಿಡಬೇಕು. ಯಾವ್ಯಾವ ಸಮುದಾಯ ಪರವಾಗಿ ಮಂಡಳಿಗಳಿದೆ, ಮಂಡಳಿ ಕೊಡ್ಬೋದು. ಮತ್ತು ಈ ಒಂಟಿ ಮನೆಗೆ ಹಲವಾರು ಕೆಲಸಗಳನ್ನ ಓದಿ ಮಕ್ಕಳು ಎಜುಕೇಷನ್ ಮಾಡಿ ಇಲ್ಲಿ ತನಕ ಯಾರು ಜಾಬಲ್ಲಿ ಇಲ್ಲ. ಅವರಿಗೆ ಸ್ವಯಂ ಘೋಷಿತವಾಗಿ ಸರ್ಕಾರದಿಂದ ಈ ದುಡ್ಡು ಉಪಯೋಗ ಆಗಬೇಕಂತ ಹೇಳಿ ದಲಿತರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ನಮ್ಮ ದುಡ್ಡನ್ನು ಬಂದು ದುರುಪಯೋಗ ಏನಾದರೂ ಸರ್ಕಾರ ಮಾಡಿದ್ರೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಕಚೇರಿ ಮುಂದುಗಡೆ ಸಂಘಟನೆ ಉದ್ದವಾದ ಪ್ರತಿಭಟನೆ ಮಾಡ್ತದೆ. ಈ ಚಳುವಳಿಯನ್ನು ಮುಂದುವರಿಸ್ತೀವಿ. ನೀವು ನೋಡಿ, BJP ಅವ್ರು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ ಅಂತ ಹೇಳಿ ನಿಮಗೆ ಒಂದು ಮನೆದಟ್ಟಣೆ ಆಗಬೇಕು. ನಿಮಗೆ ಮನುಷ್ಯತ್ವ ಅಂತ ಒಂದು ಇದ್ದರೆ ಈ ದಲಿತರ ಉದ್ಧಾರಕ್ಕಾಗಿ ನೀವು ಇದನ್ನು ಮೀಸಲಿಡಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಮಂಡನೆ ಆಗ್ತಾ ಇದೆ. ಏನೇನು ಸರ್ಕಾರಕ್ಕೆ ಎಚ್ಚರಿಸ್ತೀರಾ ಸರ್? ಏನೇನು ಆಗಬೇಕಾಗಿದೆ? ಸರ್ಕಾರಕ್ಕೆ ನಾವು ಎಚ್ಚರಿಸೋಕ್ಕೆ ಏನಕ್ಕೆ ಇಷ್ಟಪಡ್ತೀವಿ ಅಂದರೆ, SCP/TSP ಅನುದಾನ ಯಾವುದೇ ಕಾರಣಕ್ಕೂ ದುರುಪಯೋಗ ಆಗಬಾರ್ದು. SCP/TSP ಅನುದಾನ SC/STಗಳು ವಾಸ ಇರೋ ಸ್ಥಳಗಳಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಎಲ್ಲ ರೀತಿ ಸೌಲಭ್ಯಗಳನ್ನ ಕೊಡೋದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತೀವಿ. ಇದ್ದಾಗ 1-2 ದಿವಸಗಳ ಮುಂಚೆನೇ ದಲಿತ ಮುಖಂಡರು ಬರೀ ಧ್ವನಿ ಎತ್ತಾರೆ ಬಜೆಟ್ ಮುಂಚೆ. ಅದಕ್ಕೆ ಮುಂದೆ ಹಿಂದೆಗಡೆ ಯಾಕೆ ಸರ್ಕಾರಕ್ಕೆ ಎಚ್ಚರಿಸಲ್ಲ ನೀವು? ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದಲ್ಲಿದ್ದಾಗಲೂ ದಲಿತ ಸಂಘಟನೆಗಳ ಒಕ್ಕೂಟ ಮಾಡಿದಾಗ ಬಜೆಟಲ್ಲಿ ಆಗ್ತಾ ಇದ್ದಿದ್ದು ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಆಗಿಂದೇ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟಗಳನ್ನ ಎಲ್ಲರನ್ನೂ ಒಗ್ಗೂಡಿಸಿ ಎಲ್ಲ ಮಾಡಿದ್ರು. ಈಗ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯ ಕೂಡ ಅದೇ ತಪ್ಪೇ ಮಾಡ್ತಾವ್ರೆ. ಅದಾದ ಮೇಲೆ ಅದೇ ತಪ್ಪೇ ಮಾಡ್ತಾಯಿದ್ದಾರೆ. ಇವಾಗ ಇವರು ಚಲುವಾದಿ ನಾರಾಯಣ ಸಾಹೇಬರು ನಾವು ಇವಾಗ ಯಾವುದು ಪಕ್ಷ ಭೇದವಿಲ್ಲದೆ ನಾವು ಬಂದಿದ್ದೀವಿ, ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾವುದೋ ಒಂದು ನಾಯಕ ಬಂದು ನಮ್ಗೆ ಏನಾದರೂ ಒಳ್ಳೇದು ಮಾಡ್ತಾನಂತ ನಾವು ಕಾಯ್ತಾ ಇದ್ದೀವಿ. ಅದನ್ನೇ ಇವಾಗ ಈಗಲೂ ಕೂಡ SCP/TSP ಅನ್ನೋದನ್ನು ದುರುಪಯೋಗ ಆಗಬಾರ್ದು ಅಂತ